ಸರ್ ನಾವು ನನ್ನ ಬೇಸಿಕ್ಕಿಂದಲೂ ವಿಷ್ಣುವರ್ಧನ್ ಅಭಿಮಾನಿ. ನನ್ನ ನನ್ನ ಸಿನಿಮಾನ ನೋಡಿದ್ರೆ ಒಂದು ಕಡೆ ಸಾಂಗಲ್ಲಿ ಎಷ್ಟೋ ಜನ ಹೇಳ್ತಾರೆ ನೀವು ವಿಷ್ಣುವರ್ಧನ್ನ ಇಮಿಟೇಟ್ ಮಾಡಿದ್ದೀರಾ ಅಂತ. ಸೊ ಅಷ್ಟು ರಕ್ತಗತವಾಗಿ ನಾವು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಬಿಟ್ಟಿದ್ದೀವಿ. ಅದು ಸಿನಿಮಾ ಅವರು ಪಾಪ ಭಾಳ ಒಳ್ಳೆ ನಟ. ನಮ್ಮ ಕರ್ನಾಟಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಗೋ ಹಾಗೆ ಅವರು ಒಂದು ಕಳಸ. ಸೊ ಅವ್ರಿಗೆ ಇದು ಮಾಡಿರೋದು ಭಾಳ ಅವಮಾನ, ಅಪಮಾನ ಇದು. ಸೊ ಇದೊಂದು ಕಲೆಗೆ ಮಾಡಿರುವಂಥ ಅಪಮಾನ. ಸೊ ದಯವಿಟ್ಟು ಈಗ ಆಗಿದೆ, ಕೋರ್ಟ್ ಆದೇಶ ಇದೆ ಅಂತ ಹೇಳಿದರೆ ಅದ್ರ ಮೇಲೆ ನಾವು ಮಾತಾಡೋಂಗಿಲ್ಲ, ಕಾನೂನಿಗೆಲ್ಲ ಗೌರವ ಕೊಡಲೇಬೇಕು. ದಯವಿಟ್ಟು ಸರ್ಕಾರ ಇವ್ರನ್ನೂ ಒಂದು ಕನ್ನಡದ ಆಸ್ತಿ ಅಂತ ತಿಳಿದು ಬೇರೆ ಒಂದು ಸೆಪ್ರೇಟ್ ಒಂದು ಜಾಗ ಕೊಟ್ಟು, ಬೇರೆಯವ್ರಿಗೆ ಯಾವ ರೀತಿ ಗೌರವ ಕೊಟ್ಟಿದ್ದೀರಿ ಆ ರೀತಿ ಇವ್ರಿಗೂ ಒಂದು ಗೌರವ ಕೊಟ್ಟು ದಯವಿಟ್ಟು ಅವ್ರದ್ದು ಒಂದು ಸ್ಮಾರಕವನ್ನು ನಿರ್ಮಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕನ್ನಡದ ಎಲ್ಲ ಕಲಾವಿದರು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾವು ಕೂಡ ಅದಕ್ಕೆ ಕೈ ಜೋಡಿಸಿ ಅವ್ರ ಜೊತೆಲಿ ನಿಂತ್ಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ಸರ್ ವಿಷ್ಣು ಸರ್ ಅಂದ್ರೆ ನಮ್ಗೆ ಅವಾಗಿಂದನೂ ಗೌರವ. ನಾವೆಲ್ಲ ಚಿಕ್ಕ ಹುಡುಗರಿಂದನೂ ನಮ್ಮೂರಲ್ಲಿ VCP ಆಗ್ತಿದ್ರು. ಆಗಲೂ ಅಷ್ಟೇ ವಿಷ್ಣುವರ್ಧನ್, ಶಂಕರ್ ನಾಗ್ ಅವರು, ಅಂಬರೀಷ್ ಅವ್ರದ್ದು ಸಿನಿಮಾ ಇದ್ದೇ ಇರ್ತಿತ್ತು ನಮ್ಮ ಮಂಡ್ಯದಲ್ಲಿ. ಸೊ ರಾಜ್ಕುಮಾರ್ ಸರ್ರು, ವಿಷ್ಣುವರ್ಧನ್ನು, ಅಂಬರೀಷು, ಶಂಕರ್ ನಾಗ್ ಅಂದ್ರೆ ನಮಗೆ ಅವ್ರನ್ನೆಲ್ಲ ನೋಡ್ಕೊಂಡು ಬಂದವರು. ನನಗೆ ಈಗ ಆಗಿರೋದು ಎಷ್ಟು ನೋವಾಯಿತು ಅಂದರೆ ನಿಜವಾಗ್ಲೂ ನಮ್ಮ ಮನೆ ದೇವಸ್ಥಾನ ಹೊಡೆದಾಕಿದ್ರೇನೋ ಅನ್ನೋಷ್ಟು ನೋವಾಯಿತು. ಏಕೆಂದರೆ ಅವರು ನಮ್ಮ ಕನ್ನಡ ಚಿತ್ರರಂಗದ ಹಾಗೆ ಕೋಟಿ ಕನ್ನಡ ಕಲಾಭಿಮಾನಿಗಳ ಬಂಗಾರದ ಕಳಸ ಸರ್ ಅವರು, ವಿಷ್ಣು ಸರ್. ಅದನ್ನು ಎತ್ತಿ ಬಿಸಾಕೋದು ಎಷ್ಟು ಸರಿ, ಅದನ್ನು ಅವರು ನೆನೆಸ್ಕೊಂಡ್ರೆ ನೋವಾಗುತ್ತೆ ಸರ್. ಅವರಿದ್ದಾಗ ಕೆಲವೊಂದು ಏನೇನೋ ಘಟನೆಗಳು ನಡೆದಿದೆ, ಅದೆಲ್ಲರಿಗೂ ಗೊತ್ತು. ಅವ್ರು ಓದಾಗಲೂ ಅವ್ರಿಗೊಂದು ಜಾಗ ಸಿಗಲಿಲ್ಲ ಸರ್. ಅದಕ್ಕೆ ಏನೇನೋ ಫೈಟ್ ಮಾಡಿದ್ರು ಸುಮಾರು ದೊಡ್ಡವರು, ಅದು ಆಗಲಿಲ್ಲ. ಕೊನೆಗೆ ಇಲ್ಲೇನೋ ಆಯಿತು, ಅದನ್ನು ಈಗ ತೆಗಿತಾರೆ ಅಂದರೆ ಏನದು, ಯಾಕೆ? ಈಗ ಕೋರ್ಟ್ ಆದೇಶ ಇದೆ, ಓಕೆ, ಅದು ನಾವು ಮಾತಾಡೋದು ಬೇಡ. ದೊಡ್ಡವರು ಎಷ್ಟೋ ಜನ ಇದ್ದಾರಲ್ಲ ಸರ್, ಮಾತಾಡಲಿ ಅಂತೀನಿ ನಾನು. ನಾವು ಮಾತಾಡೋಕೆ ಆಗದೇ ಇದ್ರು. ಈಗ ನೋಡಿ ನಂಗೆ ತುಂಬ ಖುಷಿ ಆಯಿತು, ಸುದೀಪ್ ಸರ್ ಅದ್ರ ಬಗ್ಗೆ ಧ್ವನಿ ಎತ್ತಿದ್ರು, ಟ್ವೀಟ್ ಮಾಡಿದ್ರು. ನಾನು ಸುದೀಪ್ ಸರ್ ಅಕೌಂಟಲ್ಲಿ ಹಾಕ್ತೆ ನಾನು, ಸರ್ ನಿಮ್ಮ ನಡೆಗೆ ನಾವು ಎಲ್ಲರೂ ಹೆಜ್ಜೆ ಆಗಿರ್ತೀವಿ, ಕೋಟ್ಯಾಂತರದನ್ನ ಹೆಜ್ಜೆ ಆಗ್ತೀವಿ ಅಂತ. ನಮಗೆ ನಿಜವಲ್ಲ ಸರ್, ಅದು ನೆನೆಸ್ಕೊಂಡ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಸರ್. ದೇವರಣ್ಣ, ಇದು ತುಂಬ ಅನ್ಯಾಯ, ತುಂಬ ಅನ್ಯಾಯ ಇದು. ಯಾರೂ ಈ ಕೆಲಸ ಮಾಡಬಾರ್ದು. ಕೋರ್ಟ್ ಯಾಕೆ ಆ ಥರ ಮಾಡ್ತೋ ಅದನ್ನು ಕೇಳಕ್ಕೆ ನಮ್ಮ ಕೈಲಂತೂ ಆಗಲ್ಲ, ಕೇಳಬಾರ್ದು ಕೋರ್ಟ್. ಬಟ್ ಅದು ತಪ್ಪು ಸರ್. ಇದಕ್ಕೆ ನ್ಯಾಯ ಸಿಗಲಿ, ಇದರಿಂದ ನಮಗೆ ಎಲ್ರಿಗೂ ಖುಷಿಯಾಗುವಂಥ ಒಂದು ನ್ಯಾಯ ಸಿಗಲಿ, ಎಲ್ಲ ದೊಡ್ಡವರು ಇದ್ರ ಬಗ್ಗೆ ಧ್ವನಿ ಎತ್ತಲಿ ಅಂತ ನಮ್ಮ ರಾಮನಗರ ಟೀಮಿಂದ ಕೇಳ್ಕೊತೀನಿ ಸರ್. ಸರ್ ನಾನು ಅಷ್ಟು ದೊಡ್ಡವಳಲ್ಲ ಆ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕಾಗ್ಲಿ ಹೇಳೋದಕ್ಕಾಗ್ಲಿ. ಬಟ್ ನಾನು ಚಿಕ್ಕವಳಿದ್ದಾಗಿಂದ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದು. ಅವ್ರನ್ನಂತೂ ನಾವು ಭೇಟಿ ಮಾಡೋಕ್ ಆಗಿಲ್ಲ. ಬಟ್ ಅವ್ರು ಮಾಡಿರೋ ಸಿನಿಮಾಗಳನ್ನ, ಅವರು ಆ ಸಮಾಧಿ, ಅವ್ರ ಮೂವೀಸ್ಗಳೇ ನಮಗಿದ್ದಾರೆ ಅನ್ನೋದು ಒಂಥರ ಆ ಖುಷಿ ಕೊಡುತ್ತೆ ನಮಗೆ. ಬಟ್ ಆ ಥರ ಮಾಡಿರೋದು, ಮಾಡೋಕ್ಕಾದ್ರೂ ಹೇಗೆ ಮನ್ಸು ಬಂತು ನಂಗೆ ಅರ್ಥ ಆಗ್ತಿಲ್ಲ ಸರ್. ಅದು ನಮ್ಮವರಾಗಿ ನಮ್ಮ ಜೊತೆಲೇ ಇದ್ದು ಅವ್ರನ್ನೆಲ್ಲ ನಾವು ನೋಡುವಾಗ ಇವಾಗಲೂ ಅವ್ರ ಸಿನಿಮಾ ಬಂದರೆ ವಾವ್, ಹಾಗೆ ಇಷ್ಟು ಇನ್ನೂ ಒಂಥರ ರೋಮಾಂಚನ ಆಗುತ್ತೆ. ಅವ್ರ ಫೈಟು, ಅವ್ರ ಸಾಂಗ್ಗಳೆಲ್ಲ. ನಾನು ಇವಾಗಲೂ ಒಂದು ಸಾಂಗ್ ಕೇಳ್ತೀನಿ ಸರ್, ನನ್ನ ಫೇವ್ರೆಟ್ ಸಾಂಗ್ ನಿನಗಾಗಿಯೇ ನನಗಾಗಿಯೇ ಈ ಅಂದವು, ನನ್ನ ಫೇವ್ರೆಟ್ ಸಾಂಗ್ ಅದು. ಸೊ ಅದೆಲ್ಲ ಒಂಥರ ಸರ್ ಬೇಜಾರಾಗುತ್ತೆ. ನಾವೊಬ್ರು ಆರ್ಟಿಸ್ಟು, ನಾವು ಮುಂದೆ ಏನಾಗ್ತೀವೋ ಏನು ಬಿಡ್ತೀವೋ ಗೊತ್ತಾಗಲ್ಲ. ಅಂಥ ಲೆಜೆಂಡ್ಗೆ ಈ ಥರ ಮಾಡ್ತಿದ್ದಾರೆ ಅಂದಾಗ ನಮಗೆಲ್ಲ ಏನು ಬೆಲೆ, ನಾವು ಏನು ಕೆಲಸ ಮಾಡ್ತಿದ್ದೀವಿ, ನಾವು ಯಾರನ್ನೋ ಒಬ್ರನ್ನ ಖುಷಿ ಪಡಿಸೋವಂಥ ಕೆಲಸ ಮಾಡ್ತಾ ಇದ್ದೀವಿ. ಇಟ್ಸ್ ನಾಟ್ ಈಸಿ. ಕೆಟ್ಟದ್ದು ತಗೋಬೇಕು, ಒಳ್ಳೇದು ತಗೋಬೇಕು. ಬಟ್ ಸತ್ತಾಗಿ ಅವ್ರು ಇಷ್ಟು ಹೆಸರು ಮಾಡಿ ಒಂದು ಸ್ಟಾರ್ ಆಗಿ ನಿಂತ ಮೇಲೂ ನಾವು ಹಿಂಗೆ ಮಾಡೋಕ್ಕಾಗ ಈ ಥರ ಮಾಡ್ತಾರೆ ಅಂದರೆ, ಒಬ್ಬ ಮನುಷ್ಯ ನಮ್ಮ ಹೇಳೋದು ಕೇಳಿದ್ದೀನಿ ನಾನು, ಬದುಕಿದ್ದಾಗ ಅವ್ನು ಏನು ಮಾಡ್ತಾನೋ ಏನು ಬಿಡ್ತಾನೋ ಅದು ಅಲ್ಲ, ಸತ್ ಮೇಲೆ ಅವ್ನು ದೇವ್ರ ಸಮಾನ ಅಂತ. ಅವರು ಆ ದೇವ್ರಿಗೆ ಹಿಂಗೆಲ್ಲ ಮಾಡಿದ್ರೆ ಏನೋ ಸರ್, ನಂಗಂತೂ ಇದ್ರ ಬಗ್ಗೆ ನಿಜವಾಗ್ಲೂ ಹೇಳೋಕ್ಕೂ ಇಷ್ಟ ಇಲ್ಲ. ಬಟ್ ಅದು ಏನೋ ಮಾಡ್ತಾರೆ, ಏನೋ ಹೇಳ್ತಾರೆ ಅಂತ ಅಂತಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು ಸರ್, ಅದು ಏನು ಮಾಡ್ತಾರೆ ಅಂತ. ಬಟ್ ನಾವೊಬ್ರು ಆರ್ಟಿಸ್ಟ್ ಆಗಿ, ಅದು ನಾವೊಬ್ರು ಸ್ಟಾರ್ ಆಗೋಕ್ಕೆ ಹೊರಟಿರೋರಾಗಿ, ಅದು ಏನೇ ಆದ್ರೂ ನಾವು ಜೊತೆ ನಿಲ್ಲಕ್ಕೆ ರೆಡಿ ಇದೀವಿ ಸರ್. ನಾವು ಕೇಳೋಕ್ಕೂ ರೆಡಿ ಇದೀವಿ, ಹೇಳೋಕ್ಕೂ ರೆಡಿ. ದೊಡ್ಡವರಿಂದ ನಾವೆಲ್ಲ ಹೆಜ್ಜೆ ಆಗ್ತೀವಿ, ಇದಕ್ಕೆ ನಾವು ಯಾವಾಗಲೂ ರೆಡಿ ಇರ್ತೀವಿ.